ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಫಸ್ಟು ಬಳ್ಳಿ ಥರ ಡ್ರಾ ಮಾಡಿಕೊಂಡು ಈ ರೀತಿ ಒಂದು ಫ್ಲವರ್ ಶೇಪಲ್ಲಿ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ದಾರವನ್ನು ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಇಲ್ಲಿಂದ ದಾರವನ್ನು ಹೀಗೆ ತಗೊಂಡ್ಬಿಟ್ಟು ಸೂಜಿನ ಮೇಲೆ ಹೀಗೆ ಇಲ್ಲಿ ಡಿಸೈನ್ ಇದೆಯಲ್ಲ ಅದಕ್ಕೆ ಹೀಗೆ ಹಾಕಿ ಹೀಗೆ ನೋಡಿ, ಹೀಗೆ ಇಲ್ಲಿಂದ ಈ ಡಿಸೈನ್ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಹಾಗೆ ಹೀಗೆ ತಗೊಂಡು ಹೀಗೆ ನಾವು ಡಿಸೈನ್ನ ಹೇಗೆ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಲ್ಲಿ ಹಾಕ್ತಾ ಹೋಗಬೇಕಾಗತ್ತೆ. ನಾವು ಯಾವತ್ತೂ ದಾರವನ್ನು ತುಂಬ ಉದ್ದ ಮಾಡ್ಕೋಬಾರ್ದು. ಉದ್ದ ಮಾಡಿಕೊಂಡ್ರೆ ನಮಗೆ ನಾಟ್ ಆಗಿಬಿಡತ್ತೆ, ಆವಾಗ ಕಟ್ ಮಾಡಬೇಕಾಗತ್ತೆ, ಈ ರೀತಿ ಪ್ರಾಬ್ಲಮ್ಸ್ಗಳಾಗತ್ತೆ. ಹಾಗಾಗಿ ದಾರವನ್ನು ಎಷ್ಟು ಬೇಕಾಗುತ್ತೋ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗತ್ತೆ. ಕಡಿಮೆ ಆದರೆ ನಾಟ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ದಾರನ ಹಾಕ್ಕೋಬೋದು. ಆದರೆ ನಾಟ್ ಆಗಿಬಿಟ್ರೆ ಮತ್ತು ಉದ್ದ ದಾರ ಮಾಡಿಕೊಂಡು ಅದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ದಾರನ ಕಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ತುಂಬ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಾರ್ಡರ್ ಡಿಸೈನ್ಗಳನ್ನು ಹಾಕಿ ತೋರಿಸಿದ್ದೀನಿ. ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಮತ್ತು 60 ಬೇಸಿಕ್ ಸ್ಟಿಚಸ್ನ ತೋರಿಸಿದ್ದೀನಿ. ಅದನ್ನು ಸಹ ಒಂದೊಂದಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ಪ್ಲೇ ಲಿಸ್ಟ್ ಲಿಂಕನ್ನು ನಾನು ಮೇಲ್ಗಡೆ ಐ ಬಟನಲ್ಲೂ ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಹಾಕ್ಕೊಂಡು ಹೋಗಬೇಕು. ಡಿಸೈನ್ ಫ್ಲವರ್ ಡಿಸೈನ್ ಆದರೆ ಡಿಸೈನ್ ಹೇಗೆ ನಾವು ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಲ್ಲಿ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ, ಈಗ ಇಲ್ಲಿ ಕರು ಬರುತ್ತೆ. ಆ ಕರು ಎಲ್ಲಿ ಡಿಸೈನ್ ಇರುತ್ತೋ ಅಲ್ಲಿಗೆ ನಾವು ನೀಡಲ್ನ ಹಾಕ್ಕೋಬೇಕು. ಹೀಗೆ ನಂತರ ನೆಕ್ಸ್ಟ್ ನೋಡಿ, ಇಲ್ಲಿ ಸ್ವಲ್ಪ ಉದ್ದ ಬಂದಿದೆ, ಅಲ್ಲಿಗೆ ನೀಡಲ್ನ ಪಾಸ್ ಮಾಡ್ಕೋಬೇಕು.
ಹೀಗೆ ಟರ್ನ್ ಮಾಡಿಕೊಂಡು ನಿಧಾನಕ್ಕೆ ಫುಲ್ ಫ್ಲವರ್ಗೂ ಹಾಕ್ಕೊಂಡು ಹೋಗಬೇಕು. ಈಗ ನೋಡಿ ದಾರವನ್ನು ಹೀಗೆ ಕೆಳಗಡೆ ಹಾಕಿಬಿಟ್ಟು ಕೆಳಗಡೆ ನಾಟನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿಯಲ್ಲಿ ನಾನು ಪ್ರತಿಯೊಂದು ಫ್ಲವರ್ಗೂ ಬೇರೆ ಬೇರೆ ಕಲರ್ ಥ್ರೆಡ್ಡಿಂದ ಹಾಕ್ಕೋತಾ ಇದ್ದೀನಿ. ನೋಡಿ 3 ಕಲರಲ್ಲಿ ಹಾಕಿದ್ದೀನಿ, ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಗ್ರೀನ್ ಕಲರ್ ದಾರವನ್ನು ತಗೊಂಡು ಇಲ್ಲಿ ಮೇಲಿಂದ ಹೀಗೆ ತಗೋತಾ ಇದ್ದೀನಿ ನೋಡಿ. ಹೀಗೆ ತಗೊಂಡು ನಾವು ಏನು ಬ್ಯಾಕ್ ಸ್ಟಿಚ್ ಹಾಕ್ತೀವಲ್ಲ ಅದನ್ನು ಹಾಕ್ಕೊಂಡು ಬರಬೇಕು. ನೋಡಿ ಇದೇ ರೀತಿ ಫುಲ್ ಇಲ್ಲಿ ಬಳ್ಳಿ ಹಾಕ್ಕೊಂಡಿದ್ನಲ್ಲ ಡಿಸೈನು ಅದಷ್ಟಕ್ಕೂ ಇದನ್ನೇ ಹಾಕ್ತಾ ಇದ್ದೀನಿ ನಾನು. ಈಗ ನೋಡಿ ಫುಲ್ ಆಗಿದೆ. ನಂತರ ನಾನು ಗ್ರೀನ್ ಕಲರ್ ದಾರವನ್ನೇ ಇಲ್ಲಿ ತಗೋತಾ ಇದ್ದೀನಿ. ಇಲ್ಲಿ ಹೀಗೆ ತಗೊಂಡ್ಬಿಟ್ಟು ಈಗ ಹೀಗೆ ಹಿಡ್ಕೊಂಡ್ಬಿಟ್ಟು ದಾರವನ್ನು ಹೀಗೆ ಹಿಡ್ಕೊಂಡು 1-2 ಬಾರಿ ಹೀಗೆ ಸೂಜಿಗೆ ಸುತ್ತಿ ಹೀಗೆ ಸೂಜಿಯನ್ನು ಕೆಳಗಡೆ ಹಾಕಬೇಕು ಬಟ್ಟೆಗೆ. ಹೀಗೆ ನೋಡಿ. ನಂತರ ಮತ್ತೆ ಸೂಜಿಯನ್ನು ಇಲ್ಲಿ ಮೇಲೆ ತಗೊಂಡು ಮತ್ತೆ ದಾರವನ್ನು ಹೀಗೆ ಹಿಡ್ಕೊಂಡು ಮತ್ತೆ ಸೂಜಿಯನ್ನು ಹೀಗೆ ಕೆಳಗಡೆ ಹಾಕಬೇಕು. ಮತ್ತೆ ಸೂಜಿಯನ್ನು ಹೀಗೆ ಮೇಲೆ ತಗೊಂಡು ಹೀಗೆ 1-2 ರೌಂಡು ಸುತ್ತಬಿಟ್ಟು ಮತ್ತೆ ಒಳಗಡೆ ಹಾಕಬೇಕು. ಇದೇ ರೀತಿ ಈ ಮಧ್ಯದಲ್ಲೆಲ್ಲ ಫಿಲ್ಲಿಂಗ್ ಮಾಡ್ಕೋಬೇಕು. ನೋಡಿ ಇವಾಗ ಇದಾಯಿತು. ಕೆಳಗಡೆ ನಾನು ನಾಟನ್ನು ಹಾಕ್ತಾ ಇದ್ದೀನಿ. ನಂತರ ಇದೇ ಥರ ಉಳಿದ ಎಲ್ಲ ಫ್ಲವರ್ಗಳ ಮಧ್ಯನೂ ಸಹ ಇದೇ ಗ್ರೀನ್ ದಾರದಲ್ಲೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೋಡಿ ಡಿಸೈನ್ ಫುಲ್ ಆಗಿದೆ, ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಲೈಟ್ ಕ್ರೀಮ್ ಕಲರು ಅಥವಾ ವೈಟ್ ಕಲರ್ ಸೀರೆಗೆ ಈ ರೀತಿ ಬಾರ್ಡರ್ ಡಿಸೈನ್ನ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಕಾಟನ್ ಸೀರೆಯೂ ಸಹ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ದಾರವನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಆಗ ತುಂಬ ಗ್ರ್ಯಾಂಡಾಗಿರೋ ಲುಕ್ ಬರುತ್ತೆ. ದಾರವನ್ನು ತೆಗೆದುಕೊಳ್ಬೇಕಿದ್ರೂ ಅಷ್ಟೇ ನೀವು ಕಲರ್ ಹೋಗುತ್ತಾ ಏನು ಅಂತ ಚೆಕ್ ಮಾಡಿಕೊಂಡು ನೋಡಿಕೊಂಡು ತಗೊಳ್ಳಿ. ಆಗ ನಿಮಗೆ ಪರ್ಫೆಕ್ಟ್ ಆಗಿರೋವಂಥ ದಾರ ಸಿಗತ್ತೆ. ನೋಡೋದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಸಹ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.